ಪ್ರತಿಭಟನೆ ವಾಪಸ್ ಬಳಿಕ ಗುಬ್ಬಿಯ ಬಿಜೆಪಿಯ ಶಾಸಕರಿಗೆ ಒಂದಿಷ್ಟು ಬೆಳವಣಿಗೆ ಆಗ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ದಿಲೀಪ್ ಕುಮಾರ್ ಅವರು. ಪೊಲೀಸರು ರೈತರ ಮೇಲೆ ಹಾಕಿದ್ದಂತ 144 ಸೆಕ್ಷನ್ ಅನ್ನ ಹಾಕಿದ್ರು. ಆ ನಿಟ್ಟಿನಲ್ಲಿ ಪೊಲೀಸ್ ರಾಡರ್ ತನ್ನ ಅದನ್ನ ಯಾಕೆ ನೋಡ್ತಾ ಇಲ್ಲ? ಪಾಕಿಸ್ತಾನಕ್ಕೆ ಮೋದಿ ಬಾಂಬ್ ಹಾಕಿದರಂತೆ ಸಂಕಾಪುರಕ್ಕೆ ಮುತ್ತಿಗೆ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ರಾಡರ್ ಅನ್ನ ತಪ್ಪಿಸಿ ಬಂದಿದ್ದೀವಿ. ಡಿಕೆಶಿ ಅವರೇ ರೈತರನ್ನ ಕೆಣಕಿದ್ರೆ ಬ್ರಹ್ಮೋಸ್ ಅಸ್ತ್ರ ಆಗ್ತಾರೆ. ಮೋದಿ ಮತ್ತು ವಿಜೇಂದ್ರ ನಮಗೆ ಸ್ಫೂರ್ತಿ ಆಗ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಗೊಡ್ಡು ಬೆದರಿಕೆಗೆ ಜಗ್ಗಲ್ಲ ಅನ್ನುವಂತ ಮಾತು ಬರ್ತಿದೆ. ಗುಬ್ಬಿಯ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ಗೆ ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡಲಾಗಿದೆ. ಪ್ರತಿಭಟನೆ ವಾಪಸ್ ಬಳಿಕ ಗುಬ್ಬಿಯ ಬಿಜೆಪಿಯ ಮುಖಂಡ ದಿಲೀಪ್ ಈ ಬಗ್ಗೆ ಮಾತನಾಡಿರೋದು. ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಎಸ್, ನಮ್ಮ ಜೊತೆ ನಮ್ಮ ಅಸೋಸಿಯೇಟ್ ಎಡಿಟರ್ ರುದ್ರೇಶ್ ಜಾಯ್ನ್ ಆಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ಈಗ ಮತ್ತೆ ಈ ರೀತಿಯಾಗಿ ಹಿಗ್ಗಾಮುಗ್ಗ ವಾಗ್ದಾಳಿ ಆಗ್ತಿದೆಯಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಮೇಲೆ, ಅಂದ್ರೆ ತರಾತುರಿಯಲ್ಲಿ ಇವ್ರು ಮಾಡ್ತಿದ್ದಾರೆ ಅನ್ನೋದಾ, ಏನ್ ಕಥೆ ಅಂತ? ಅಖಿಲೇಶ್, ಆಕ್ಚುಲಿ ಇದು ಇವತ್ತು ಮತ್ತೆ ನಿನ್ನೆ ಯೋಜನೆ ಅಲ್ಲ, ಸುಮಾರು ವರ್ಷಗಳ ಹಿಂದೆ ಇದು ಪ್ಲಾನಿಂಗ್ ಆಗ್ತಾ ಬಂದಿದ್ದು. ಕಳೆದ ಈ ಹಿಂದೆ ಏನು ಕುಮಾರಸ್ವಾಮಿ ಏನು ಎಚ್ ಡಿ ಕುಮಾರಸ್ವಾಮಿ ಏನಿದ್ರಲ್ಲ, ಆ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲೂ ಕೂಡ ಈ ಯೋಜನೆಗೆ ಚಾಲನೆ ಕೊಟ್ಟಂತಾಗಿತ್ತು. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂದಾಗ ಈ ಯೋಜನೆಯನ್ನ ಸ್ವಲ್ಪ ಸ್ಥಗಿತ ಮಾಡಲಾಗಿತ್ತು. ಇದೀಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿಂದ ಈಗ ಮತ್ತೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಬಟ್ ಇಲ್ಲಿ ಸಮಸ್ಯೆ ಏನು ಅಂದ್ರೆ ಅಖಿಲೇಶ್, ಆಕ್ಚುಲಿ ತುಮಕೂರಿನ ಏನು ಮಧುಗಿರಿ, ಶಿರಾ ಮತ್ತೆ ಚಿಕ್ಕನಾಯಕನಹಳ್ಳಿ, ಈ ತುರುವೇಕೆರೆ ಮತ್ತು ತುಮಕೂರು ಗ್ರಾಮಾಂತರ ಈ ಭಾಗದ ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅಂದ್ರೆ ನಿಮಗೆ ಎಷ್ಟು ನೀರು ಸಿಗಬಹುದು, ಅಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನೇನಿರುತ್ತೆ, ಮತ್ತೆ ನಿಮ್ಮ ಈ ಭಾಗದಲ್ಲಿ ಯಾವೆಲ್ಲ ರೈತರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಅನ್ನೋದನ್ನ ಅವ್ರಿಗೆ ಮನವರಿಕೆ ಕೊಡ್ಬೇಕು. ಮತ್ತೆ ಈ ಇದುವರೆಗೆ ಆಗ್ಲಿ ಅಲ್ಲಿನ ಆ ಜಿಲ್ಲೆಯ ರಾಜಕಾರಣಿಗಳು ಅಂದ್ರೆ ಸಂಸದರಾಗ್ಲಿ ಶಾಸಕರಾಗ್ಲಿ ಇದುವರೆಗೂ ಕೂಡ ರೈತರನ್ನ ಒಟ್ಟಿಗೆ ಸೇರಿಸ್ಬಿಟ್ಟು ಎರಡೂ ಜಿಲ್ಲೆಯ ರೈತರು, ಈ ಕಡೆ ರಾಮನಗರ ಜಿಲ್ಲೆಯ ರೈತರು, ಈ ಕಡೆ ತುಮಕೂರು ಜಿಲ್ಲೆಯ ರೈತರು ಇಬ್ಬರನ್ನು ಕೂಡ ಒಂದ್ ಕಡೆ ಸೇರಿಸ್ಬಿಟ್ಟು ಅವ್ರಿಗೆ ಅಂದ್ರೆ ಹೇಗೆ ಕಾಮಗಾರಿ ಆಗುತ್ತೆ, ಆಮೇಲೆ ಎಲ್ಲೆಲ್ಲಿಗೆ ನೀರು ಹರಿಯುತ್ತೆ, ಮತ್ತೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದನ್ನ ಜಾಗೃತಿ ಮೂಡಿಸತಕ್ಕಂತ ಕೆಲಸ ಇದುವರೆಗೂ ಯಾರು ಕೂಡ ಮಾಡಿಲ್ಲ. ಹೀಗಾಗಿ ಈ ರಾಜಕೀಯ ತಿಕ್ಕಾಟದ ಮಧ್ಯೆ ಮತ್ತೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಈ ಮೂರೂ ಪಕ್ಷಗಳ ನಾಯಕರ ರಾಜಕೀಯ ತಿಕ್ಕಾಟದ ಮಧ್ಯೆ ರೈತರಿಗೆ ಯಾವುದೇ ರೀತಿ ಒಂದು ಮನವರಿಕೆ ಆಗ್ಲಿ ಇದುವರೆಗೂ ಆಗಿಲ್ಲ ಅನ್ನೋ ಒಂದು ಸತ್ಯಕ್ಕೆ ಕಾಣ್ತಾ ಇದೆ ಅಖಿಲೇಶ್. ಎಸ್, ಥ್ಯಾಂಕ್ ಯು ರುದ್ರೇಶ್ ತಮ್ಮೆಲ್ಲ ಮಾಹಿತಿಗೆ.